ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ 2 ದಿನ ಮುಂಚೆ ನಮ್ಮ ಮನೆಯವರು ಜರ್ಮನಿಗೆ ಹೊತ್ತೋಗೋದೇ ತುಂಬ ಕಷ್ಟ ಆಗಿದೆ ನನಗೂ ನನ್ನ ಮಗನಿಗೂ. ಅದು ಎಸ್ಪೆಷಲಿ ಸಾಯಂಕಾಲ ಹೊತ್ತು ತುಂಬ ಬೋರ್ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಹೆಂಗೋ ಕೆಲಸ ಅದು ಇದು ಅಂತ ಕೆಲಸ ಮಾಡಿಕೊಂಡು ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಸಾಯಂಕಾಲ ಆಗ್ತಿದ್ದಂಗೆ ಒಂಥರ ಬೋರ್ ಅನಿಸ್ತಾ ಇರುತ್ತೆ. ಮನೇಲಿ ಯಾರು ಒಬ್ಬರಿಲ್ಲ ಅಂದರೂ ಹಾಗೇ ಅಲ್ವಾ? ನಿಮಗೂ ಆ ಥರ ಅನಿಸುತ್ತಾ? ಆ ಥರ ನಿಮಗೇನಾರು ಅನಿಸೋದಾದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ನಮ್ಮ ಕಿಚನ್ಗೆ ಹೋಗೋಣ. ಇವತ್ತು ಕಿಚನಲ್ಲಿ ಬೆಳ್ಳುಳ್ಳಿನ ಹೇಗೆ ಈಸಿಯಾಗಿ ಬಿಡಿಸ್ಬೋದು ಮತ್ತು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನನ್ನ ಮಗನಿಗೆ ಪಡ್ಡು ಮಾಡಿಕೊಟ್ಟಿದ್ದೆ. ದೋಸೆ ಹಸಿಟ್ಟು ಉಳಿದಿತ್ತು, ಅದಕ್ಕೇ ಒಗ್ಗರಣೆ ಹಾಕ್ಬಿಟ್ಟು ಪಡ್ಡು ಮಾಡಿಕೊಟ್ಟೆ. ಅದನ್ನೇ ಅವನು ಲಂಚ್ ಬಾಕ್ಸ್ಗೆ ತೊಗೊಂಡೋದ. ಬಾಯ್, ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಇವತ್ತು ನನ್ನ ಮಗನಿಗೆ ಸ್ಕೌಟ್ಸ್ ಇರೋದ್ರಿಂದ ಸ್ಕೌಟ್ಸ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಮನೆಯವ್ರು ಇಲ್ದಿರೋ ಕಾರಣ ಆಫೀಸಿಂದ ಡ್ರೈವರ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಹೋದ ನಂತರ ನಾನು ಬೆಳಗ್ಗೆ ಎದ್ದು ನನಗೆ ಬಿಸಿನೀರು ಕುಡಿದ ಅಭ್ಯಾಸ. ನಾನು ನಿಮ್ಗೆ ಹೇಳಿದ್ನಲ್ಲ ಬೆಳ್ಳುಳ್ಳಿನ ಯಾವ ಥರ ಈಸಿಯಾಗಿ ಸಿಪ್ಪೆ ಬಿಡಿಸ್ಬೋದು ಅಂತ. ನೋಡಿ, ನಾರ್ಮಲ್ ಟೆಂಪ್ರೇಚರ್ ನೀರನ್ನೇ ನಾನು ಬೆಳ್ಳುಳ್ಳಿಗೆ ಹಾಕ್ಕೊಂಡಿದ್ದೀನಿ. ಅದು ಒಂದು 10 to 20 ಮಿನಿಟ್ಸು ಬೆಳ್ಳುಳ್ಳಿ ನೀರಲ್ಲಿ ನೆನೆದ್ರೆ ಸಾಕು. ನಾನು ಅಲ್ಲಿವರೆಗೂ ಕಾಫಿ ಮಾಡ್ಕೊತೀನಿ. ಕಾಫಿ ಕುಡ್ಕೊತ ನಾನು ಆ ಬೆಳ್ಳುಳ್ಳಿ ಸಿಪ್ಪೆನೂ ಹೇಗೆ ಬಿಡಿಸೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇವಾಗ ನೀರಲ್ಲಿ ನೆನೆಸಿರೋ ಬೆಳ್ಳುಳ್ಳಿನ ನೀರಿಂದ ಎಲ್ಲ ಬೆಳ್ಳುಳ್ಳಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ಮಾಡಿಕೊಂಡು ನೋಡಿ, ಬರೀ ಜಸ್ಟ್ ಆ ಚಾಕುವಿಂದ ದಂಟನ್ನ ತೆಗೆದ್ರೆ ಸಾಕು, ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲನೂ. ತುಂಬ ಈಸಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು. ಎಷ್ಟು ಬೇಕಾದ್ರೂ ಬಿಡಿಸ್ಕೊಂಡು ಕೂತ್ಕೋಬೋದು, ಬೇಜಾರಂತ ಅನಿಸೋದೇ ಇಲ್ಲ. ಮತ್ತು ಕೈ ಬೆರಳುಗಳು ಅವೆಲ್ಲ ಏನೂ ನೋವು ಬರೋದಿಲ್ಲ. ಆರಾಮಾಗಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬೋದು. ನನಗಂತೂ ಈ ಟ್ರಿಕ್ಕು ತುಂಬ ಇಷ್ಟ ಆಯಿತು. ಇದು ನಮ್ಮ ಅತ್ತೆ ಮನೆಯಲ್ಲಿ ಕಲ್ತ್ಕೊಂಡಿದ್ದು ನಾನು. ಇನ್ನೊಂದೇನು ಅಂದರೆ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸುವಾಗ ಯೂಶ್ವಲಿ ಮನೆಯೆಲ್ಲ ಗಲೀಜಾಗುತ್ತಲ್ವ. ಈ ಥರ ಮಾಡಿದಾಗ ಮನೆ ಕೂಡ ಗಲೀಜಾಗಲ್ಲ. ಸಿಪ್ಪೆ ಎಲ್ಲ ಅದು ಪಾತ್ರೆ ಒಳಗಡೆ ಇರುತ್ತೆ. ಯಾಕಂದರೆ ನೀರಲ್ಲಿ ನೆಂದಿರುತ್ತಲ್ಲ, ಸಿಪ್ಪೆ ಎಲ್ಲೂ ಕೆಳಗಡೆ ಬೀಳೋದಿಲ್ಲ. ನೀಟಾಗಿ ನಾವು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಬೋದು. ನೋಡಿ, ಬೆಳ್ಳುಳ್ಳಿ ಬಿಡಿಸಾಯಿತು. ಬೆಳ್ಳುಳ್ಳಿ ಎಲ್ಲ ಒಂದು ಕಡೆ ಇದೆ, ಸಿಪ್ಪೆ ಮಾತ್ರ ಒಂದು ಕಡೆ ಇದೆ. ನನ್ನ ಕಾಫಿ ಗ್ಲಾಸ್ ಕೂಡ ಖಾಲಿ ಆಯಿತು. ಇದಾದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಒದ್ದೆ ಇರುತ್ತಲ್ಲ, ಅದನ್ನ ನೀವೇನು ಮಾಡಬೇಕು ಅಂದರೆ ಈ ಥರ ಒಂದು ಕಾಟನ್ ಬಟ್ಟೆಲಿ ಬೆಳ್ಳುಳ್ಳಿನೆಲ್ಲ ಇಟ್ಕೋಬೇಕಾಗತ್ತೆ. ನಾನು ಇದೇನು ಮಾಡಿದ್ದೀನಿ ಅಂದರೆ, ನಂದು ಕೆಲಸಗಳೆಲ್ಲ ಮುಗಿದ್ಮೇಲೆ, ಊಟ ಎಲ್ಲ ಆದಮೇಲೆ ನಾನು ಈ ಬೆಳ್ಳುಳ್ಳಿನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದಾದ ನಂತರ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಬಂದೆ. ನಾನು ಅಡುಗೆ ಮಾಡೋಷ್ಟರೊಳಗಡೆ ಬಟ್ಟೆ ಕೂಡ ಒಗ್ದಾಗಿರುತ್ತೆ ಅಂತ. ನೆಕ್ಸ್ಟು ನಾನು ನನ್ನ ಮಗನಿಗೆ ಅಡುಗೆ ಮಾಡೋಕ್ಕೆ ಅಂತ ಬಂದೆ. ಪಾಪ ಅವನಿಗಂತೂ ಬರೀ ಸಪ್ಪೆನೇ, ಏನು ಖಾರ ಇಲ್ಲ, ಏನೂ ಇಲ್ಲ. ಇನ್ನೂ ಒಂದು 15 ಡೇಸ್, ಇನ್ನೂ ಒಂದು 10 ಡೇಸ್ ಅವ್ನು ಹಂಗೆ ಇರಬೇಕು. ಅದಾದಮೇಲೆ ಬೇಕಾದ್ರೆ ಅವ್ನು ಖಾರ, ನಾನ್ ವೆಜ್ ಎಲ್ಲ ತಿನ್ಬೋದು. ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಬರೀ ಸಪ್ಪೆ ಊಟ ಕೊಡ್ತಾ ಇದ್ದೀವಲ್ಲ ಅಂತ. ಆದರೆ ಏನು ಮಾಡೋದು, ವಿಧಿನೇ ಇಲ್ಲ. ಅವನಿಗೆ ಸಪ್ಪೆ ಊಟನೇ ಕೊಡಬೇಕಾಗಿದೆ. ನಾನಿಲ್ಲಿ ಬೇಳೆ ಹೀರೆಕಾಯಿ ಹಾಕಿ ಸಾಂಬಾರು ಪೌಡ್ರ್ ಇಲ್ಲದೇ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಅವನಿಗೋಸ್ಕರ. ಬನ್ನಿ ಇವಾಗ ನೆಕ್ಸ್ಟ್ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗೋರಿಕಾಯಿನ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಗೋರಿಕಾಯಿದು ತೊಟ್ಟಿರುತ್ತಲ್ಲ, ಅದನ್ನೆಲ್ಲ ಬಿಡಿಸಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗೋರಿಕಾಯಿಗೆ ಒಬ್ರೊಬ್ಬರು ಒಂದೊಂದು ಥರ ಹೇಳ್ತಾರೆ. ಜವಳಿಕಾಯಿ ಅಂತಲೂ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ನಾವು ಗೋರಿಕಾಯಿ ಅಂತ ಕರಿತೀವಿ. ಇದನ್ನ ಫಸ್ಟು ಒಂದು ಬಾಣಲಿಲಿ ಎಣ್ಣೆ ಹಾಕಿ, ಆ ಎಣ್ಣೆಗೆ ಈ ಗೋರಿಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಗೋರಿಕಾಯಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದು ಫ್ರೈ ಆಗಬೇಕು. ನಾನಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು,
ತೆಂಗಿನ ತುರಿ ನಾನಿಲ್ಲಿ ಒಂದೇ ಒಂದು ಇಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗೋರಿಕಾಯಿ ಕಮ್ಮಿ ಇದೆಯಲ್ಲ ಹಾಗಾಗಿ. ಮತ್ತು ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸುಕಾಳು. ನೀವಿಲ್ಲಿ ಮೆಣಸಿನಕಾಳು ಜಾಗದಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ನಿಮಗೆ ಖಾರ ಬೇಕು ಅಂದರೆ. ಮತ್ತು ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸಿಲಿ ತರಿಯಾಗಿ ರುಬ್ಕೋಬೇಕು. ಈಗ ಗೋರಿಕಾಯಿ ಫ್ರೈ ಆಗಿದೆ ಸಾಕಷ್ಟು, ಅದನ್ನ ಬೇರೆ ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಸೇಮ್ ಬಾಣಲಿಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡೋದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆ ಚಟಗುಟ್ಟ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನಲ್ಲು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನೀವು ಹಸಿರು ಮೆಣಸಿನ್ಕಾಯಿ ಬಳಸ್ಕೋಬೋದು. ಅದಾದ ನಂತರ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ 2 ಸೇರಿಸ್ಕೊಳ್ಬೇಕು. ಇವೆರಡು ಸೇರಿಸ್ಕೊಂಡು ಒಂದು ಸಲ ಫ್ರೈ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವೇನು ಹುರ್ಕೊಂಡಿದ್ವಲ್ಲ ಗೋರಿಕಾಯಿನ, ಅದನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಈ ಗೋರಿಕಾಯಿ ಸೇರಿಸ್ಕೊಂಡಿದ ನಂತರ ಒಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮಸಾಲೆನ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಬೇಕು. ನೋಡಿ, ಇಷ್ಟು ತರಿಯಾಗಿರಬೇಕು. ತೆಂಗಿನಕಾಯಿ ಎಲ್ಲ ನುಣ್ಣಗೆ ರುಬ್ಕೋಬಾರ್ದು, ಈ ಥರ ತರಿಯಾಗಿರಬೇಕು. ಇದನ್ನ ಸೇರಿಸ್ಕೊಂಡಿದ ನಂತರ ಮತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಈ ಗೋರಿಕಾಯಿನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, 5 ನಿಮಿಷ ಆಗಿದೆ. ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಗೋರಿಕಾಯಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಮತ್ತು ನೀರು ಕೂಡ ಹಿಂಗಿದೆ. ಇನ್ನೊಂದು 2 ನಿಮಿಷ ಗೋರಿಕಾಯಿನ ಬೇಯಿಸ್ಕೊಂಬಿಡೋಣ. ಗೋರಿಕಾಯಿ 2 ನಿಮಿಷ ಬೆಂದರೆ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ಚಪಾತಿಗೆ ಮತ್ತು ಅನ್ನಕ್ಕೆ ನೆಂಚ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಗೋರಿಕಾಯಿ ಪಲ್ಯ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ. ನೋಡಿ, ಇವಾಗ ಸುಮಾರು 3 ಗಂಟೆ ಆಗಿದೆ. ಕೆಲಸ ಎಲ್ಲ ಮುಗಿದ ಮೇಲೆ, ಊಟ ಎಲ್ಲ ಆದಮೇಲೆ ನಾನು ಬೆಳ್ಳುಳ್ಳಿನೆಲ್ಲ ಡಬ್ಬದಲ್ಲಿ ಹಾಕ್ಕೊತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೆಳಗಡೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದಾದಮೇಲೆ ಈ ಬೆಳ್ಳುಳ್ಳಿನ ಎಲ್ಲನೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟು ಮತ್ತು ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ಕವರ್ ಮಾಡಿ ಇಟ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನಿಮಗೆ ಬೇಕಾದಾಗ ನೀವು ಯೂಸ್ ಮಾಡ್ಕೊಳ್ಬೋದು. ಇವತ್ತಿನ ಡೈಲಿ ರೋಟೀನ್ ಬ್ಲಾಗ್ ನಂದು ಇದಾಗಿತ್ತು. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅದೇ ರೀತಿ ನನ್ನ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.